ಮೊನ್ನೆಯಿಂದ ಕೆಲ ನಾಯಕರುಗಳ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನೋ ರೀತಿಯಾಗಿ ಏನು ಬಹಳ ಮಂದಿಯ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸಚಿವರುಗಳು, ಕೆಲ ಶಾಸಕರುಗಳು ಈಗ ಡಿ.ಕೆ. ಶಿವಕುಮಾರ್ ಅಂತ ಕೆಲ ಹೇಳಿಕೆಗಳಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೊಗಳುತ್ತಲೇ ದುರುಪಯೋಗ ಅಂತಾನೂ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಮಾತನಾಡ್ತಾ ಇದ್ದ ಸಚಿವರುಗಳಿಗೆ ಹೀಗೆ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಡಿ.ಕೆ. ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಸಿಎಂ, ನಮ್ಮ ನಾಯಕ. ಅಷ್ಟೇ ಅಲ್ಲ, ಎಲ್ಲ ಚುನಾವಣೆಗಳಿಗೂ ಸಿದ್ದರಾಮಯ್ಯನವರು ಬೇಕು. ಕಾಂಗ್ರೆಸ್ 2 ಬಾರಿ ಸಿಎಂ ಆಗೋ ಅವಕಾಶ ಕೊಟ್ಟಿದೆ ಅವರಿಗೆ. ಆದ್ರೆ ಈಗೇನಾಗ್ತಾ ಇದೆ, ದಿನಾ ಬೆಳಗಾದ್ರೆ ಅವ್ರ ಸುದ್ದಿ ಎತ್ಕೊಂಡು ಅವರ ಹೆಸರನ್ನ ದುರುಪಯೋಗ ಮಾಡೋ ಕೆಲಸ ಆಗ್ತಾ ಇದೆ. ಅದು ಬೇಡ. ಎರಡನೇ ಬಾರಿ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿ ಆಹಾರ ಆಗಬಾರ್ದು. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಗಮನಿಸುತ್ತಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಜಾರಕಿಹೊಳಿ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. 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 ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರನ್ನ ಹೊಗಳುತ್ತಲೇ ವಿರೋಧಿಗಳಿಗೆ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಂಥವರಿಗೆ ಡಿಸಿಎಂ ಹೀಗೆ ಉತ್ತರವನ್ನ ನೀಡಿದ್ದಾರೆ. ಪೂರ್ಣಾವಧಿ ಸಿಎಂ, ದಾಖಲೆ ಸಿಎಂ ಅಂತ ಕೆಲ ಸಚಿವರುಗಳು ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರುಗಳಿಗೆ ಡಿ.ಕೆ. ಶಿವಕುಮಾರ್ ಈಗ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದು, ಇಲ್ಲಿ ತನಕ ಅವ್ರ ಪರವಾಗಿದ್ದಂಥವ್ರು ಏನೋ ನಾವು ಅವ್ರ ಪರ ಅನ್ನುವಂಥ ರೀತಿಯಾಗಿ ಮಾತನಾಡ್ತಾ ಇದ್ರಲ್ಲ, ಅದನ್ನ ದುರ್ಬಳಕೆ ಅನ್ನುವಂಥ ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದಕ್ಕೆ ಬಳಸ್ಕೊಳ್ಬೇಡಿ. ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ, 2 ಬಾರಿ ಸಿಎಂ ಆಗೋದಕ್ಕೆ ಅವಕಾಶ ಕೊಟ್ಟಿದೆ ಅಂತಾನೂ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲಿಗೆ ವ್ಯಕ್ತಿಗಿಂತ ಸಿದ್ದರಾಮಯ್ಯನವರು ಮುಖ್ಯ, ಹೌದು. ಆದರೆ ಅವಕಾಶ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಅಲ್ಲಿಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಪರೋಕ್ಷವಾಗಿ ಹೇಳಿದಂಥ ರೀತಿಯ ಕಂಡು ಬರ್ತಾ ಇತ್ತು. ಪಕ್ಷವನ್ನ ಮುಂಚೂಣಿಯಲ್ಲಿಟ್ಕೊಂಡು ಸಚಿವರುಗಳಿಗೆ ಡಿ.ಕೆ. ಶಿವಕುಮಾರ್, ಅಂದರೆ ಪಕ್ಷವನ್ನ ಮುಂದಿಟ್ಕೊಂಡು ಸಚಿವರುಗಳಿಗೆ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟಂತ ರೀತಿಯ ಕಂಡು ಬರ್ತಾ ಇದೆ. ಸುನಿಲ್, ನಮ್ಮ ಪ್ರತಿನಿಧಿ, ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇಲ್ಲಿ ಇಷ್ಟು ದಿವಸ ಕೆಲ ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯನವರ ಪರವಾಗಿ ಕೇಳ್ತಾ ಇದ್ದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ನಾವು ಸಿದ್ದರಾಮಯ್ಯ ಪರ ಅನ್ನುವಂಥ ರೀತಿಯಾಗಿ ಅವರ ನಡವಳಿಕೆಗಳು ಗೊತ್ತಾಗ್ತಾ ಇತ್ತು. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅದಕ್ಕೊಂದು ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅದು ದುರ್ಬಳಕೆ ಅನ್ನುವಂಥ ರೀತಿಯಾಗಿ. ಬಹುಶಃ ಇದು ಯಾವ್ಯಾವ ಅಂದಾಜನ್ನ ಇಟ್ಕೊಂಡು ಈ ರೀತಿಯ ಅಂತ ಸ್ಟೇಟ್ಮೆಂಟ್ ಮಾಡಿದಂಥ ರೀತಿಯಾಗಿ ಕಂಡು ಬರ್ತದೆ. ಜೊತೆಗೆ ಸಿದ್ದರಾಮಯ್ಯನವರನ್ನ ಹೊಗಳ್ತಾ ಇದ್ರು ಕೂಡ ಪಕ್ಷ ಮುಖ್ಯ ಅನ್ನುವಂಥದ್ದು ಅಥವಾ ಪಕ್ಷ ಮೊದಲು ಅನ್ನುವಂಥದ್ದನ್ನ ಹೇಗೆ ಅವರು ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಮಲ್ತೇಶ್, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಸಾಕಷ್ಟು ಅರ್ಥದಲ್ಲಿ ವ್ಯಾಖ್ಯಾನ ಮಾಡಬೇಕಾಗುತ್ತೆ ಮತ್ತು ಅರ್ಥ ಮಾಡ್ಕೊಳ್ಳುವಂಥದ್ದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರುವಂತೆ. ಯಾಕೆಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ತಿಂಗಳುಗಳಿಂದ ಚರ್ಚೆ ಆಗ್ತಾ ಇತ್ತು. ಮುಖ್ಯಮಂತ್ರಿ ಸ್ಥಾನಕ್ಕೆ ಬದಲಾವಣೆ, ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಕಳೆದ 3-4 ದಿನಗಳಿಂದ ಹೊಸ ಒಂದು ಸಿದ್ದರಾಮಯ್ಯವರ ಬಣ ಒಂದು ಚರ್ಚೆಯನ್ನು ಹುಟ್ಟಾಕಿತ್ತು. ಏನೋ ಪೂರ್ಣಾವಧಿ ಸಿಎಂ ಬೇಕು, ಮುಂದೆ ಬರುವ ಚುನಾವಣೆಗಳಿಗೆ ಸಿದ್ದರಾಮಯ್ಯವರ ಅವಶ್ಯಕತೆ ಇದೆ, ಸಿದ್ದರಾಮಯ್ಯವರು ಬೇಕು ಅಂತೇಳಿ ಆ ಒಂದು ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೆಲ್ಲದಕ್ಕೂ ಕೂಡ ಒಂದು ರೀತಿ ತೆರೆ ಎಳೆಯುವಂಥ ಕೆಲಸವನ್ನು, ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಏನೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯವರನ್ನ ಹೊಗಳುತ್ತಲೇ ಸಿದ್ದರಾಮಯ್ಯವರ ಬಣದಲ್ಲಿರುವಂಥ ಸಚಿವರಿಗೆ ಟಾಂಗ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯಲ್ಲಿ 2 ವಿಚಾರವನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಒಂದು, ವ್ಯಕ್ತಿ ಮುಖ್ಯ, ಅಂದರೆ ಸಿದ್ದರಾಮಯ್ಯವರು ಮುಖ್ಯ, ಸಿದ್ದರಾಮಯ್ಯವರು ನಮ್ಮ ಲೀಡರ್. ಅವರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಆ ಒಂದು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ವ್ಯಕ್ತಿಗಿಂತ
ಪಕ್ಷ ಮುಖ್ಯವಾಗುತ್ತೆ, ವ್ಯಕ್ತಿ ಪೂಜೆ ಮುಖ್ಯ ಅಲ್ಲ, ಪಕ್ಷವನ್ನು ನಾವು ಪೂಜೆ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಸಿದ್ದರಾಮಯ್ಯವರ ಒಂದು ಸಿದ್ದರಾಮಯ್ಯವರು ಪದೇ ಪದೇ ಮುಂದುವರಿಬೇಕು, ಸಿದ್ದರಾಮಯ್ಯವರೇ ನಮ್ಮ CM ಅನ್ನೋದು ಏನು ಹೇಳಿಕೆಯನ್ನು ಸಿದ್ದರಾಮಯ್ಯವರು ಆಪ್ತಬಣ ಕೊಡ್ತಾ ಇತ್ತು, ಸಚಿವರು ಕೊಡ್ತಾ ಇದ್ರು, ಅವರಿಗೆ ಒಂದು ಸ್ಪಷ್ಟವಾದ ಒಂದು ಸಂದೇಶ, ಒಂದು ಟಾಂಗ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಸಿದ್ದರಾಮಯ್ಯವರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಸಿದ್ದರಾಮಯ್ಯವರ ಒಂದು ಹೆಸರಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅವರು ಮೈಲೇಜ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಅಂದರೆ ಸಿದ್ದರಾಮಯ್ಯವರು ಹೊಗಳುತ್ತಲೇ ಈ ರೀತಿಯಾದ ಒಂದು ಸಚಿವರಿಗೆ ಟಾಂಗ್ ಕೊಟ್ಟಿರುವಂತ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಸಿದ್ದರಾಮಯ್ಯವರ ಮೇಲೆ ಬಂದೂಕನ್ನ ಇಟ್ಟು ಒಂದು ಕಡೆ ಗುಂಡು ಬೇರೆ ಕಡೆ ಫೈರ್ ಮಾಡಿರೋ ರೀತಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ DK ಶಿವಕುಮಾರ್ ಅವರು ಇಲ್ಲಿ ಹೇಳಿರುವಂತ ಮಾತು ಸ್ಪಷ್ಟವಾಗಿದೆ, ನಮ್ಮ ಸಿದ್ದರಾಮಯ್ಯವರೇ ನಮ್ಮ ಲೀಡರ್, ಒಂದು ಚುನಾವಣೆಗಲ್ಲ, ಸಿದ್ದರಾಮಯ್ಯವರು ಎಲ್ಲ ಚುನಾವಣೆಗೂ ಬೇಕಾಗುತ್ತೆ, ಸಿದ್ದರಾಮಯ್ಯವರೇ ಎಲ್ಲ ಚುನಾವಣೆಗೂ ಒಂದು ಬೇಕಾಗುತ್ತೆ. ಆದ್ರೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ, ಹಾಗಾಗಿ ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಇದ್ದೇವೆ ಅಂತೇಳಿ ಪಕ್ಷವನ್ನ ಮುಂಚೂಣಿಗೆ ತರುವಂತ ಕೆಲಸವನ್ನ ಮತ್ತೊಮ್ಮೆ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಬಣದಲ್ಲಿದ್ದಂತ ಆಪ್ತ ಸಚಿವರೇಂದ್ರು ಮತ್ತೆ ಸಿದ್ದರಾಮಯ್ಯ CM ಆಗಿರಬೇಕು, ಮುಂದುವರಿಯಬೇಕು ಅನ್ನೋ ಹೇಳಿಕೆಗಳೇಂತು ಅವೆಲ್ಲಕ್ಕೂ ಕೂಡ ಒಂದು ರೀತಿಯಾಗಿ ಒಂದಷ್ಟು ಉತ್ತರವನ್ನು ಕೊಡುವಂತ ಕೆಲಸ ಆಗ್ಬೋದು, ಮತ್ತೆ ಒಂದು ರೀತಿ ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದುರ್ಬಳಕೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಏನಂದ್ರೆ ಸಿದ್ದರಾಮಯ್ಯ ಹೆಸರನ್ನ ಅವರ ಆಪ್ತ ಬಣವೇ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಇದರಿಂದ ಸಿದ್ದರಾಮಯ್ಯರಿಗೆ ಡ್ಯಾಮೇಜ್ ಆಗ್ತಾ ಇದೆ, ಮತ್ತೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ಸಂದೇಶವನ್ನ ಈಗಾಗಲೇ DK ಶಿವಕುಮಾರ್ ಅವರು ಒಂದು ಸಂದೇಶವನ್ನ ರವಾನೆ ಮಾಡಿದರೆ ಈ ಮೂಲಕ ಒಂದು ಪೂರ್ಣಾವಧಿ CM ಆಗ್ಬೋದು, ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಇರಬೇಕು ಅನ್ನೋ ಒಂದು ಹೇಳಿಕೆಗಳೇಂತು ಅದಕ್ಕೆ ಒಂದು ರೀತಿಯಾಗಿ ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ಇವತ್ತು DK ಶಿವಕುಮಾರ್ ಅವರು ಮಾಡಿರುವಂತದ್ದು. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಸುನಿಲ್. ಸೊ ಇದು ನಾವು ಪ್ರತಿನಿಧಿ ಸುನಿಲ್ ಕೂಡ ಹೇಳ್ತಾ ಇದ್ದ ಹಾಗೆ ಒಂದು ವಿರೋಧಿಗಳಿಗೆ ಒಂದು ಸಂದೇಶ ಕೊಡುವಂತ ಪ್ರಯತ್ನವನ್ನ ಇಲ್ಲಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಆಮೇಲೆ ಅಗೇನ್ ಅವರು ಈ ಒಂದು ಸಂದೇಶ ಕೊಡುವಂತ ಸಂದರ್ಭದಲ್ಲಿ ಬಳಸ್ಕೊಂಡಿರುವಂಥದ್ದು ಸಿದ್ದರಾಮಯ್ಯನವರ ಹೆಸರನ್ನೇ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಮತ್ತೊಂದು ಅನ್ನುವಂಥದ್ದಲ್ಲ, ಸಿದ್ದರಾಮಯ್ಯನವ್ರಿಗೆ ಡ್ಯಾಮೇಜ್ ಮಾಡೋಕೆ ಹೋಗ್ಬೇಡಿ ನೀವು, ಅಥವಾ ಅವ್ರ ಹೆಸರನ್ನ ಇಟ್ಕೊಂಡ್ಬಿಟ್ಟು ನೀವು ಡ್ಯಾಮೇಜ್ ಮಾಡೋಕೆ ಹೋಗ್ಬೇಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದನ್ನ ಬೇರೆ ಉಳಿದಂಥ ಸಿದ್ದರಾಮಯ್ಯನವರ ಪರವಾಗಿರುವಂಥವ್ರು ಹೇಗೆ ಪರಿಗಣಿಸ್ತಾನೆ ಅನ್ನೋದನ್ನು ನೋಡಬೇಕಿದೆ.